ಬಗೆದಷ್ಟು ಬಯಲಾಗ್ತಾ ಇದೆ. ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ದಿನಕ್ಕೊಂದು ರೀತಿಯಾದಂತಹ ಟ್ವಿಸ್ಟ್ಗಳನ್ನ ಪಡ್ಕೊಂಡು ಹೋಗ್ತಾ ಇದೆ. ಇನ್ನು ಮಗದೊಂದು ಕಡೆಯಲ್ಲಿ ದದ್ದಲ್ ಅವರ ವಿಚಾರಣೆ ತೀವ್ರಗೊಳ್ತಾ ಇದೆ. ಇಡೀ ಇಕ್ಕಳದಲ್ಲಿ ಶಾಸಕ ದದ್ದಲ್ ಇದ್ದು ಪ್ರಕರಣದಲ್ಲಿ ನನ್ನ ಪಾತ್ರ ಇಲ್ಲ ಅಂತ MLA ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದರೂ ಕೂಡ ಅವರ PAಗೆ ಹಣ ಹೋಗಿದ್ದು ಯಾವ ಕಾರಣಕ್ಕೆ, ಅವರ ಸೂಚನೆಯ ಮೇರೆಗೆ ಈ ಹಣ ಹೋಯ್ತಾ ಅಥವಾ ಏನು ಅನ್ನೋದರ ಬಗ್ಗೆ ತನಿಖೆ ನಡೀತಾ ಇದೆ. ಅಷ್ಟೂ ಸಾಲದು ಅಂತ ಕಾರ್ತಿಕ್ ಎಂಬ ವ್ಯಕ್ತಿ, ಅದು ದದ್ದಲ್ ಅವರ ಹೆಂಡತಿಯ ಅಕ್ಕನ ಮಗ, ಆತನ ಅಕೌಂಟ್ಗೆ ಹೋಗಿದ್ದು ದುಡ್ಡು, ಜೊತೆಗೆ ಆತನ ಅಕ್ಕನ ಅಕೌಂಟಿಗೂ ಕೂಡ ದುಡ್ಡು ಹೋಗಿತ್ತು. ಈ ಕಾರಣಕ್ಕಾಗಿ ಅಕ್ಕನನ್ನು ಕೂಡ ವಿಚಾರಣೆಗೆ ಕರೆಸಿದ್ದಾರೆ. ಅದಕ್ಕೆ ಅಂತ 140 ಕಿಲೋಮೀಟರ್ ದೂರ ಕೂಡ ಇಡಿ ಅಧಿಕಾರಿಗಳು ಹೋಗಿ ಅವರನ್ನ ವಿಚಾರಣೆಗೆ ಭಾಗಿ ಮಾಡಿದ್ದಾರೆ. ಇದೆಲ್ಲಕ್ಕೂ ಸಂಬಂಧಪಟ್ಟ ಹಾಗೆ ಒಂದು ವರದಿ ಇದೆ, ನೋಡ್ಬರೋಣ. ಇಡಿ ಇಕ್ಕಳದಲ್ಲಿ ಬಸನಗೌಡ ದದ್ದಲ್, ಇಡಿ ವಿಚಾರಣೆಗೆ ಸಹಕರಿಸದ ಶಾಸಕರು, ಇದರಲ್ಲಿ ನನ್ನ ಪಾತ್ರವಿಲ್ಲ ಅಂತಿರೋ ದದ್ದಲ್. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಿದೆ. ಶಾಸಕ ಬಸನಗೌಡ ದದ್ದಲ್ ನಿವಾಸದಲ್ಲಿ ಇಡಿ ಅಧಿಕಾರಿಗಳ ದಾಳಿ ಮುಂದುವರೆದಿದೆ. ನಿನ್ನೆ ಬೆಳಗ್ಗೆಯಿಂದಲೂ ಕೂಡ ದದ್ದಲ್ಗೆ ಸೇರಿದ ಸ್ಥಳಗಳಲ್ಲಿ ಪರಿಶೀಲನೆ ನಡೆಸಿರೋ ಇಡಿ ಹಲವು ದಾಖಲೆಗಳನ್ನು ವಶಪಡಿಸಿಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ಆದರೆ ಇಡಿ ವಿಚಾರಣೆಗೆ ದದ್ದಲ್ ಸಹಕರಿಸ್ತಾ ಇಲ್ವಂತೆ. ಏನೇ ಕೇಳಿದ್ರೂ ಕೂಡ ಪ್ರಕರಣದಲ್ಲಿ ನನ್ನ ಪಾತ್ರವಿಲ್ಲ ಅಂತಿದ್ದಾರೆ. ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಮಾಜಿ PA ಪಂಪಣ್ಣನತ್ತ ಬೊಟ್ಟು ಮಾಡ್ತಾ ಇದ್ದಾರೆ. ಅಗತ್ಯ ಬಿದ್ದಲ್ಲಿ ಶಾಸಕ ದದ್ದಲ್ರನ್ನ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ ಬಹುಕೋಟಿ ಹಗರಣದ ತನಿಖೆಯನ್ನ ಮಾಡುತ್ತಿರುವಂತಹ ಇಡಿ ಅಧಿಕಾರಿಗಳು ಬಸವನಗೌಡ ದದ್ದಲ್ ಅವರ ಮನೆ ಮೇಲೆ ದಾಳಿಯನ್ನ ಮಾಡಿರುವಂಥದ್ದು. ನಿನ್ನೆಯಿಂದಲೂ ಕೂಡ ಶಾಸಕ ಬಸವನಗೌಡ ದದ್ದಲ್ ಅವರಿಗೆ ವಿಚಾರಣೆಯನ್ನ ಮಾಡುತ್ತಿದ್ದು, ಇಡಿ ಅಧಿಕಾರಿಗಳ ವಿಚಾರಣೆಗೆ ಶಾಸಕರು ಸರಿಯಾಗಿ ಸಹಕರಿಸ್ತಿಲ್ಲ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬಂದಿರುವಂಥದ್ದು. ಹಾಗಾಗಿ ಈಗಾಗಲೇ ಪ್ರಕರಣದ ತನಿಖೆಯನ್ನ ಮಾಡ್ತಿರುವಂಥ ಇಡಿ ಅಧಿಕಾರಿಗಳು ಅವರನ್ನು ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯಲು ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ದದ್ದಲ್ ಸಂಬಂಧಿ ವಿಚಾರಣೆ, ಅಜ್ಞಾತ ಸ್ಥಳದಲ್ಲಿ ಇಡಿ ಎನ್ಕ್ವೈರಿ. ಇನ್ನು 2ನೇ ದಿನವೂ ಕೂಡ ರಾಯಚೂರಿನ ದದ್ದಲ್ ನಿವಾಸದಲ್ಲಿ ಶೋಧ ನಡೆಸಿರುವ ಇಡಿ ಅಧಿಕಾರಿಗಳು ದಾಖಲೆ ಪರಿಶೀಲನೆಯ ಬಳಿಕ ದದ್ದಲ್ ಸಂಬಂಧಿಯನ್ನ ಕರೆದೊಯ್ದಿದ್ದಾರೆ. ತರಾತುರಿಯಲ್ಲಿ ದದ್ದಲ್ ಸಂಬಂಧಿಯನ್ನ ಕಾರಿನಲ್ಲಿ ಕರೆದೊಯ್ದ ಇಡಿ ತಂಡ ಅಜ್ಞಾತ ಸ್ಥಳಕ್ಕೆ ಕರೆದೊಯ್ದು ವಿಚಾರಣೆಯನ್ನ ಆರಂಭಿಸಿದೆ. ಸಂಬಂಧಿಯ ಹೇಳಿಕೆ ಆಧರಿಸಿ ದದ್ದಲ್ ನಿವಾಸದಲ್ಲಿ ಹೆಚ್ಚಿನ ಶೋಧ ನಡೆಸುವ ಸಾಧ್ಯತೆ ಇದೆ. ರಾಯಚೂರಿನಲ್ಲಿ ನಡೆದಿರುವ 2ನೇ ದಿನದ ಇಡಿ ದಾಳಿ ಇವತ್ತು ಕೇವಲ ದದ್ದಲ್ ಮನೆ ಮತ್ತು ಆತನ PA ಮನೆ ಮೇಲೆ ಮಾತ್ರ ಅಲ್ಲದೆ ದದ್ದಲ್ ಸಂಬಂಧಿಕರ ಮನೆ ಮೇಲೆ ಕೂಡ ದಾಳಿ ನಡೆದಿರುವಂಥದ್ದು. ಅಂದರೆ ಹೆಚ್ಚಿನ ದಾಖಲೆಗಳ ಸಂಗ್ರಹಕ್ಕೆ ಇಡಿ ಅಧಿಕಾರಿಗಳು ಮುಂದಾಗಿದೆ. ನಿಜಕ್ಕೂ ಕೂಡ ಈ ಒಂದು ದಾಳಿಯಲ್ಲಿ ಮಹತ್ವದ ದಾಖಲೆಗಳು ಸಿಗ್ತಾ ಇದ್ದು ಅದರಲ್ಲಿ ನಿಜಕ್ಕೂ ದದ್ದಲ್ ಪಾತ್ರ ಇದೆ ಅನ್ನೋದಾದರೆ ಬಸನಗೌಡ ದದ್ದಲ್ ಅವರ ತಲೆದಂಡ ಖಚಿತ ಅನ್ನುವಂತಹ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ. ವಾಲ್ಮೀಕಿ ನಿಗಮದ ಕಚೇರಿಯಲ್ಲಿ ತಲಾಶ್, ನಕಲಿ ಕೀ ಬಳಸಿ ಡ್ರಾಯರ್ಗಳು ಓಪನ್. ಈ ಮಧ್ಯೆ ವಸಂತನಗರದ ವಾಲ್ಮೀಕಿ ನಿಗಮ ಕಚೇರಿಯಲ್ಲಿ ಇಡಿ ತೀವ್ರ ಶೋಧ ನಡೆಸ್ತಾ ಇದೆ. ಶಾಸಕ ದದ್ದಲ್, ಪದ್ಮನಾಭ, ಪರಶುರಾಮ್ ಕೊಠಡಿಗಳ ಲಾಕರ್ ಓಪನ್ ಮಾಡಲಾಗಿದೆ. ಕೀ ಇಲ್ಲದ ಕಾರಣ ಕೀ ಮೇಕರ್ಸ್ ಅನ್ನ ಕರೆದು ದದ್ದಲ್ ಕೊಠಡಿಯಲ್ಲಿದ್ದ ಒಂದು ತಿಜೋರಿ, ಹಣಕಾಸು ವಿಭಾಗದ 2 ಡ್ರಾಯರ್ ಓಪನ್ ಮಾಡಿ ಪರಿಶೀಲನೆ ನಡೆಸಲಾಗಿದೆ. ವಸಂತನಗರದ ವಾಲ್ಮೀಕಿ ನಿಗಮ ಅಭಿವೃದ್ಧಿ ಪ್ರಾಧಿಕಾರದ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಈಗ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಆ ನಿಗಮದಲ್ಲಿರುವಂಥ ಶಾಸಕ ದದ್ದಲ್ಲು ಮತ್ತು ಪರಶುರಾಮು, MD ಪದ್ಮನಾಭರ ಕಚೇರಿಗಳನ್ನು ಕೂಡ ಈಗಾಗಲೇ ಓಪನ್ ಮಾಡಿರುವಂಥದ್ದು. ಓಪನ್ ಮಾಡಿದ ನಂತರದಲ್ಲಿ ಕೀ ಮೇಕರ್ಗಳ ಸಹಾಯದಿಂದ ದದ್ದಲ್ ಕೊಠಡಿಯಲ್ಲಿರುವಂಥ ಒಂದು ತಿಜೋರಿ ಮತ್ತು 2 ಡ್ರಾಯರ್ಗಳನ್ನು ಕೂಡ ಓಪನ್ ಮಾಡಿ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ದದ್ದಲ್ ಮಾಜಿ PA ಪಂಪಣ್ಣ ಹಿನ್ನೆಲೆಯೇ ರೋಚಕ. ಕನ್ನಡದ ಕೋಟ್ಯಾಧಿಪತಿಯಲ್ಲಿ 50 ಲಕ್ಷ ಗೆದ್ದಿದ್ದ ಪಂಪಣ್ಣ. ಎಲ್ಲ ಬೆಳವಣಿಗೆಗಳ ಮಧ್ಯೆ ವಾಲ್ಮೀಕಿ ನಿಗಮದ ಅಧ್ಯಕ್ಷ, ಕಾಂಗ್ರೆಸ್ನ ಶಾಸಕ ಬಸವನಗೌಡ ದದ್ದಲ್ ಮಾಜಿ PA ಪಂಪಣ್ಣಗೆ ಸಂಬಂಧಿಸಿದ ಸ್ವಾರಸ್ಯಕರ ಅಂಶವೊಂದು ಈಗ ತಿಳಿದು ಬಂದಿದೆ. ಕಡುಬಡತನದಲ್ಲಿ ಓದಿ ಸರ್ಕಾರಿ ಶಿಕ್ಷಕರಾಗಿದ್ದ ಪಂಪಣ್ಣ ರಾಥೋಡ್ ಪಂಪಣ್ಣ ಮಾಸ್ತರ್ ಅಂತಲೇ ಫೇಮಸ್ ಆಗಿದ್ರು. ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಪಂಪಣ್ಣ 50 ಲಕ್ಷ ರೂಪಾಯಿ ಗೆದ್ದಿದ್ರು. ಆ ಮೂಲಕ ಅವರು ರಾಜ್ಯದಲ್ಲಿ ಪ್ರಸಿದ್ಧಿಗೆ ಬಂದಿದ್ರು. ವಾಲ್ಮೀಕಿ ನಿಗಮದ ಹಗರಣದ ಪ್ರಕರಣದಲ್ಲಿ ಸ್ವಾರಸ್ಯಕರ ಸಂಗತಿಗಳು ಬಗೆದಷ್ಟು ಬಯಲಾಗ್ತಾ ಇದ್ದಾವೆ. ಕನ್ನಡ ಕೋಟ್ಯಾಧಿಪತಿ ಕಾರ್ಯಕ್ರಮದಲ್ಲಿ 50 ಲಕ್ಷ ರೂಪಾಯಿಯನ್ನು ಗೆದ್ದಿದ್ದಂಥ ಪಂಪಣ್ಣ ಈಗ 50 ಲಕ್ಷ ರೂಪಾಯಿಯನ್ನು ಪಡೆದಿರುವ ಆರೋಪವನ್ನು ಎದುರಿಸ್ತಾ ಇದ್ದಾನೆ. ಈಗಾಗಲೇ ಅವರ ಮನೆ ಮೇಲೆ ಇಡಿ ಅಧಿಕಾರಿಗಳು 2 ದಿನಗಳಿಂದ ಸತತವಾಗಿ ದಾಖಲೆಗಳ ಪರಿಶೀಲನೆಯನ್ನು ನಡೆಸಿದ್ದಾರೆ. ಈ ಒಂದು ವಿಚಾರಣೆಯಲ್ಲಿ ಪಂಪಣ್ಣ ನಿಜಕ್ಕೂ ಕೂಡ ದೋಷ ಮುಕ್ತನಾಗ್ತಾನ ಅಥವಾ ಈ ಒಂದು ಹಗರಣದಲ್ಲಿ ಸಿಲುಕಿಕೊಳ್ತಾನ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಯಲ್ಲಪ್ಪ ಜೊತೆ ವಿಜಯ್ ಜಾಗಟ್ಗಲ್, ಪಬ್ಲಿಕ್ ಟಿವಿ, ರಾಯಚೂರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್ ಜಾಗಟ್ಕಲ್. ವಿಜಯ್, ತನಿಖೆ ಸಾಗ್ತಾ ಇರೋ ರೀತಿಯನ್ನ ಗಮನಿಸ್ತಾ ಇದ್ರೆ ದದ್ದಲ್ ಇಡಿ ಇಕ್ಕಳದಲ್ಲಿ ಸಿಕ್ಕಾಕೊಳ್ಳೋದು ಸ್ಪಷ್ಟ ಅನ್ನೋ ರೀತಿ ಕಾಣಿಸ್ತಾ ಇದೆಯಾ, ಹೇಗೆ?
ನಿಮ್ಮ ಹೆಸರೇನು? ಖಂಡಿತವಾಗಿ ದಿವ್ಯಾ ಜ್ಯೋತಿ, ಏನು ನಿನ್ನೆಯಿಂದ ನಡೆದಂಥ ತನಿಖೆ ಏನಿದೆ ನಿಜಕ್ಕೂ ಕೂಡ ಚುರುಕುಗೊಂಡಿರುವಂಥದ್ದು. ಈಗ ನಿಮಗೆ ಒಂದು ಮಾಹಿತಿಯನ್ನು ನೀಡೋದಾದರೆ, ಸದ್ಯದ ಮಾಹಿತಿ, ಇಲ್ಲೇನೋ ಒಂದಿಷ್ಟು ಜನ ವ್ಯಕ್ತಿಗಳು ಬಂದಿದ್ದಾರೆ. ಅವರು ಏನು ಈಗಾಗಲೇ ಕಾರ್ತಿಕ್ ಅನ್ನೋ ವ್ಯಕ್ತಿಯನ್ನು ಈ ಒಂದು ಪ್ರಕರಣದಲ್ಲಿ ಕರೆತಂದಿದ್ರು. ಅವರ ತಂದೆ ಆಗಿರುವಂಥವ್ರು. ಅವರು ಈ ಒಂದು ತನಿಖೆಯಲ್ಲಿ ಅವರ ಪತ್ನಿಯನ್ನು ಕರೆದುಕೊಂಡು ಬಂದಿದ್ದಾರೆ ಅನ್ನುವಂಥದ್ದಕ್ಕೆ ಅವ್ರು ಬಂದಿರುವಂಥದ್ದು. ನಾವು ಅವ್ರನ್ನ ಕೂಡ ಇಲ್ಲಿ ಮಾತಾಡ್ಸೋಣ. ಸರ್, ಇದು ಏನಾಯಿತು, ಏನು ಕರ್ಕೊಂಡು ಬಂದಿದ್ದಾರೆ? ಅದು ನನಗೆ ಗೊತ್ತಿಲ್ಲ ರೀ. ನಾನು ದೇವ್ದುರ್ಗಕ್ಕೆ ಹೋಗಿದ್ದೆ, ಕರ್ಕೊಂಡು ಹೋಗ್ಯಾರ ಅಂದ್ರಲ್ಲ, ಬಂದೆ ನಾನು. ನಿಮ್ಮ ಮಗನ ಪಾತ್ರ ಇದೆ ಇದರಲ್ಲಿ? ಏನಾದ ನನಗೂ ಗೊತ್ತಿಲ್ಲ ರೀ, ಅದು ಗೊತ್ತಿಲ್ಲ. ಏನು ಮಾಡ್ತಾ ಇದ್ದ ನಿಮ್ಮ ಏನು ಮಾಡ್ತಾ ಇದ್ದ? ದಿವ್ಯಾ, ನಿಜವಾಗ್ಲೂ ಕೂಡ ಏನು ಈಗಾಗಲೇ ದದ್ದಲ್ ಅವರ ನಿವಾಸದಲ್ಲಿ 3 ಜನರನ್ನ ತೀವ್ರವಾಗಿ ತಪಾಸಣೆಗೆ ಒಳಪಡಿಸಿರುವಂಥದ್ದು. ಒಂದು, ದದ್ದಲ್ ಅವರ ಅಳಿಯ ಚನ್ನಬಸವ, ಎರಡನೇದು ದದ್ದಲ್ ಅವರ ಮಾಜಿ PA ಪಂಪಣ್ಣ, ಮತ್ತು ಮೂರನೆಯದು ಕಾರ್ತಿಕ್ ಅನ್ನುವಂಥ ವ್ಯಕ್ತಿಯನ್ನು ಹೇಳ್ತಾ ಇದ್ದಾರೆ. ಅಂದರೆ ದದ್ದಲ್ ಅವರಿಗೆ ಸಂಬಂಧದಲ್ಲಿ ಅಂದರೆ ಅವರ ಪತ್ನಿಯ ಸಹೋದರಿಯ ತಮ್ಮ ಏನಿದ್ದಾನೆ, ಅವರ ತಾಯಿ ಅಂದರೆ ದದ್ದಲ್ ಅವರ ಪತ್ನಿ ಸಹೋದರಿಯನ್ನ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಈಗ ಆ ಸಹೋದರಿ ಏನಿದ್ದಾರೆ, ಅವರ ಯಜಮಾನರು ನಿಂಗನಗೌಡ ಅನ್ನುವಂಥವ್ರು, ಗಲಗ್ ಗ್ರಾಮದಲ್ಲಿರುವಂಥವ್ರು, ಕಾರ್ತಿಕ್ನ ತಂದೆ ಈಗ ಈ ಸ್ಥಳಕ್ಕೆ ಬಂದಿರುವಂಥದ್ದು. ಅಂದರೆ ನನ್ನ ಪತ್ನಿಯನ್ನು ವಿಚಾರಣೆ ಕರೆದುಕೊಂಡು ಬಂದಿದ್ದಾರೆ. ಯಾವ ಕಾರಣಕ್ಕೆ ನನ್ನ ಪತ್ನಿಯನ್ನು ಕರೆದುಕೊಂಡು ಬಂದಿದ್ದಾರೆ, ಅವರು ಅಮಾಯಕರು, ಅವ್ರಿಗೆ ಗೊತ್ತಿಲ್ಲ ಏನು ಯಾಕೆ ಕರ್ಕೊಂಡು ಬಂದಿದ್ದಾರೆ ವಿಚಾರಣೆಗೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಅವರ ಮಗ ಕಾರ್ತಿಕ್ ಏನಿದ್ದಾರೆ, ಅವರು ಬೆಂಗಳೂರಿನಲ್ಲಿ ದದ್ದಲ್ ಅವರ ವ್ಯವಹಾರಗಳನ್ನು ನೋಡ್ಕೊಳ್ತಾ ಇದ್ದಂಥದ್ದು. ಆ ವ್ಯಕ್ತಿ ಏನು ವ್ಯವಹಾರ ನೋಡಿದ್ದಾರೆ, ಅವರ ಅಕೌಂಟ್ಗೆ ಒಂದಷ್ಟು ಹಣ ಹೋಗಿರುವಂಥ ವಿಚಾರ ಈಗಾಗಲೇ ಇಡಿ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಆ ಒಂದು ಹಿನ್ನೆಲೆಯಲ್ಲಿ ಕಾರ್ತಿಕ್ ತಾಯಿ ಸಂಗಮ್ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ. ಹಾಗಾಗಿ ಅವರ ಯಜಮಾನರಾದಂಥ ಲಿಂಗನಗೌಡ ಅವರು ಇಲ್ಲಿಗೆ ಬಂದಿರೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಏನು 2ನೇ ದಿನದ ಈ ಒಂದು ಇಡಿ ವಿಚಾರಣೆ ಏನಿದೆ, ನಿಜಕ್ಕೂ ಕೂಡ ಹೊಸ ವಿಚಾರಗಳನ್ನು ಹೊರಗೆ ಹಾಕ್ತಾ ಇದೆ. ಜೊತೆಗೆ ಏನು ದದ್ದಲ್ ಅವರ PA ಪಂಪಣ್ಣ ಇದ್ರು, ಅವರ ಮನೆಯಲ್ಲೂ ಕೂಡ ಸಾಕಷ್ಟು ದಾಖಲೆಗಳು ಕೂಡ ಈಗಾಗಲೇ ಸಿಕ್ಕಿರುವಂಥದ್ದು. ಅದನ್ನು ಈಗಾಗಲೇ ಬ್ಯಾಗ್ಗಳಲ್ಲಿ ಸಾಕಷ್ಟು ಏನು ದಾಖಲೆಗಳನ್ನ ತೆಗೆದುಕೊಂಡು ಬಂದಿದ್ದಾರೆ. ಜೊತೆಗೆ ಚಿನ್ನಾಭರಣ ಕೂಡ ಸಿಕ್ಕಿದೆ ಅನ್ನೋ ಮಾಹಿತಿ ಹೇಳ್ತಾ ಇದ್ದಾರೆ. ಆದರೆ ಅದು ಸ್ಪಷ್ಟ ಮಾಹಿತಿ ನಂತರದ ದಿನಗಳಲ್ಲಿ ಅದು ಬೆಳಕಿಗೆ ಬರಬೇಕಾಗಿದೆ. ಆದರೆ ಒಟ್ಟಾರೆಯಾಗಿ 2ನೇ ದಿನದ ಇಡಿ ತನಿಖೆ ಸಾಕಷ್ಟು ಚುರುಕುಗೊಂಡಿರೋದರ ಜೊತೆಗೆ ಸಾಕಷ್ಟು ಪುರಾವೆಗಳು ಕೂಡ ಇಲ್ಲಿ ಸಿಕ್ಕಿರುವಂಥದ್ದು. ಜೊತೆಗೆ ಏನು ಬೆಂಗಳೂರಿನ ಯಲಹಂಕದಲ್ಲಿ ದದ್ದಲ್ ಅವರ ಅಲ್ಲಿ ನಿವಾಸದಲ್ಲಿ ಈಗಾಗಲೇ ಇಡಿ ಅವರು ಅಲ್ಲಿ ನಡೆದಂಥ ತಪಾಸಣೆ ಮತ್ತು ಏನು ಪರಿಶೀಲನೆ ಆಗಿದೆ, ಅಲ್ಲಿನ ವಿಚಾರಗಳು ಮತ್ತು ಇಲ್ಲಿನ ವಿಚಾರಗಳಿಗೆ ಈಗ ಅಧಿಕಾರಿಗಳು ತಾಳೆ ಹಾಕ್ತಿರುವಂಥದ್ದು ಮತ್ತು ಇವರ ಹೇಳಿಕೆ ಅವರ ಹೇಳಿಕೆಗಳಿಗೆ ತಾಳೆ ಹಾಕಿ ಪರಿಶೀಲನೆಯನ್ನ ಮುಂದುವರಿಸಿರುವಂಥದ್ದು ಈಗ ಸದ್ಯದ ಮಾಹಿತಿ. ಥ್ಯಾಂಕ್ ಯು ವಿಜಯ್, ನಿಮ್ಮೆಲ್ಲ ಮಾಹಿತಿಗೆ.